ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಹಾಗೆಯೇ ಇನ್ನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇವಾಗ ಸ್ನಾನ ಮಾಡಿಕೊಂಡು ಈ ನೈಟಿನ ಹಾಕೊಂಡಿದ್ದೀನಿ. ನೈಟಿ ಈ ಸ್ವಲ್ಪ ಲೂಸ್ ಇದೆ, ಬಟ್ ಪರವಾಗಿಲ್ಲ. ಹಾಗೆಯೇ ಈ ನೈಟಿ ಎತ್ತಿ ಸಿಗಿಸ್ಕೊಳ್ತಾರೆ ಸೊಂಟಕ್ಕೆ, ಆ ಥರ ಸಿಗಿಸ್ಕೊಂಡಿದ್ದೀನಿ. ಹಾಗೆಯೇ ಹೂ ಕೂಡ ಆ ರೀತಿ ಮುಟ್ಕೊಂಡಿದ್ದೆ. ಇನ್ನು ಸಂಜೆ ಹಾಲೆಲ್ಲ ಕರೆದಾಕಿ ಡೈರಿಗೆ ಹಾಕಿ ಅದಾದ ನಂತರ ಬ್ಲಾಗನ್ನು ಮತ್ತೆ ರೀಸ್ಟಾರ್ಟ್ ಮಾಡಿದೆ. ನೋಡ್ತಾ ಇರ್ಬೋದು, ನಾನು ಟೀ ಕುಡಿತಾ ಇದ್ದೀನಿ. ನಮ್ಮ ಹುಡುಗರಿಗೆ ಹಾಲು ಕಾಯಿಸ್ಕೊಟ್ಟಿದ್ದೆ. ಹಂಗೂ ನಾನು ಈಗ ವಿಡಿಯೋ ಮಾಡ್ತಾ ಇದ್ರೆ ಏನಾದರೂ ಕುತ್ಕೊಂಡು ನಾನು ಈ ರೀತಿ ಮೊಬೈಲು ಯೂಸ್ ಮಾಡ್ತಾ ಇದ್ರೆ ನಂದು ಫೋಟೋ ನಂದು ವಿಡಿಯೋ ಅಮ್ಮ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಒಬ್ಬನ ತೆಗೆದ್ರೆ ಇನ್ನೊಬ್ಬನ ತೆಗಿಲೇಬೇಕು ವಿಡಿಯೋನ, ಇಲ್ಲ ಅಂತ ಅಂದರೆ ಇಬ್ರಿಗೂ ವಾರ್ ನಡೆಯುತ್ತಲ್ಲಿ. ಇಬ್ರು ನೋಡಿ ಶೂಟ್ ಮಾಡಿದೆ. ಹಾಗೆಯೇ ಟೀ ಕುಡ್ಕೊಂಡಾದ್ಮೇಲೆ ಇವಾಗ ಹಾಗೇನೆ ಹೂ ಕಟ್ತಾ ಇದ್ದೆ. ನೋಡ್ತಾ ಇರ್ಬೋದು, ಡೈಲಿ ಹೂ ಕುಯ್ಕೊಂತೀನಲ್ಲ, ಹಂಗಾಗಿ ಹೂನ ಡೈಲಿ ಕಟ್ತಾ ಇರ್ತೀನಿ. ಇದು ನಾಳೆಗೆ ಅಂತ, ಇವತ್ತಿಂದ ಆಯ್ತಲ್ಲ ನಾಳೆಗೆ ಮುಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಟ್ಟಿ ಇವಾಗ ಎತ್ತಿಡ್ತಾ ಇದ್ದೀನಿ. ಇನ್ನು ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗು ನೀವು ನೋಡ್ತಾ ಇರ್ಬೋದು, ಇವಾಗ ನೀರಂಡೆಗೆ ಉರಿಯಾಕನ ಅಂತ ಅಂದ್ಬಿಟ್ಟು ನೀರಂಡೆಗೆ ಅಂದರೆ ನೀರೆಲ್ಲ ತುಂಬಿಬಿಟ್ಟು ಗರಿ ಎಲ್ಲ ಹಚ್ಚಿ ಸೌದೆ ಇಟ್ಟು ನೀರ ಅಂಡೆಗೆ ಉರಿ ಹಾಕ್ತಾ ಇದ್ದೀನಿ. ಆದಷ್ಟು ನಾನು ತೋರಿಸ್ತಾನೆ ಇರ್ತೀನಿ. ಕೆಲವರು ಹೇಳಿದ್ರು ಗೀಝರ್ ಇದೆಯಲ್ಲ ಬ್ಯಾಂಗ್ಳೂರಲ್ಲಿ ಯೂಸ್ ಮಾಡ್ತಿದ್ರಲ್ಲ, ಗೀಝರು ಯೂಸ್ ಮಾಡ್ಬೋದಲ್ಲ ಅಂತ. ಬಟ್ ಹೆಂಗಾಗುತ್ತೆ ಅಂದರೆ ಫ್ರೆಂಡ್ಸ್, ಅದಕ್ಕೆ ಗೀಝರ್ಗೆ ಕನೆಕ್ಷನ್ ನೆಲ್ಲಿ ಅಂದರೆ ನೀರು ಬರೋ ಥರ ಅದು ಕನೆಕ್ಷನ್ ಇಲ್ಲ. ಸೊ ಹಾಗಾಗಿ ಅದೇನೂ ಆಗಿಲ್ಲ, ಚೆನ್ನಾಗಿದೆ. ವಾಷಿಂಗ್ ಮಿಷಿನ್ಗೆ ಮತ್ತು ಆ ಗೀಝರ್ಗೆ ಟ್ಯಾಂಕಿಂದ ನೀರು ಬರೋ ಥರ ಎಲ್ಲ ಫಿಟ್ ಮಾಡಿರಬೇಕು. ಬಟ್ ಇಲ್ಲಿ ಮೇಲಿಂದ ನೀರು ಬರೋ ಥರ ಎಲ್ಲೂ ಇಲ್ಲ. ಸೊ ಹಾಗಾಗಿ ಇರೋ ಟ್ಯಾಂಕನ್ನೇ ಬೇಕಾದರೆ ಮೇಲೆ ಸ್ವಲ್ಪ ಹೈಟಾಗಿಟ್ಟು ಅಲ್ಲಿಂದ ಬೇಕಾದ್ರೆ ಫಿಕ್ಸ್ ಮಾಡಿಸ್ಬೋದು. ನೋಡೋಣ, ಅದು ತುಂಬಾ ಖರ್ಚಾಗುತ್ತೆ. ಸೊ ನೋಡೋಣ ಇನ್ನು ಮುಂದಕ್ಕೆ. ಸದ್ಯಕ್ಕೆ ಇವಾಗ ತೀರಾ ಹೀಟ್ರ್ ಹಾಕೋಬೋದು. ಹೀಟ್ರ್ ತಂದು ಈ ಮಕ್ಕಳು ಮನೆಯಲ್ಲಿ ಹೀಟ್ರದೊಂದು ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ಹೀಟ್ರನ್ನ ಜಾಸ್ತಿ ಯೂಸ್ ಮಾಡಲ್ಲ. ನೀರಂಡೆಲೆ ಏನಿಲ್ಲ ಅಂದರೂ 2 ಕೂರಂಬಳೆ, 2 ಸೌದೆ, ಮಾಮೂಲಿ ಏನಾದ್ರು ಎಡಮಟ್ಟೆ ಈ ಥರ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ಇಟ್ಟುಬಿಟ್ರೆ ಬೇಗ ಒಂದು ಅಂಡೆ ನೀರೆಲ್ಲ ಕಾಯ್ಕೊಂಡ್ಬಿಡುತ್ತೆ. ಅಷ್ಟು ಸುಡ್ತಾ ಇರುತ್ತೆ ನೀರು. ಇನ್ನು ನೋಡ್ತಾ ಇರ್ಬೋದು, ಇವಾಗ ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ ನಾನು. ಆದಷ್ಟು ಫ್ರೆಂಡ್ಸ್ ಡೈಲಿ ರೋಟೀನ್ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಇನ್ನೂ ಯಾವ್ಯಾವ ಥರ ಶೇರ್ ಮಾಡ್ಬೇಕು ನನಗೆ ಬೇಜಾರಾಗ್ತಾ ಇರುತ್ತೆ. ಯಾವ್ಯಾವ ಥರ ವೀಡಿಯೋ ಮಾಡೋಣ, ಯಾವ ಥರ ಮಾಡೋಣ. ಡೈಲಿ ಮಾಡಿದ್ದೇ ಮಾಡ್ತೀನಲ್ವ, ನೋಡೋರಿಗೆ ಬೇಜಾರಾಗಲ್ವಾ, ಬೋರ್ ಆಗಲ್ವಾ ಅಂತ ನನಗೆ ಅನ್ನಿಸ್ತಾ ಇರುತ್ತೆ. ಬಟ್ ವಿಡಿಯೋ ನೋಡೋರೆಲ್ಲ ಹಾಕಿ ನಮಗೇನು ಬೋರ್ ಆಗಲ್ಲ ಅಂತಾರೆ. ಬಟ್ ನಿಮ್ಗೆ ಅನಿಸುತ್ತೆ, ನನಗೆ ಅಯ್ಯೋ ಡೈಲಿ ತೋರಿಸಿದ್ರೆ ಹೆಂಗಪ್ಪ, ನನಗೆ ಬೇಜಾರಾಗ್ತಾ ಇದೆ ವಿಡಿಯೋ ಮಾಡೋದಕ್ಕೆ ಅಂತ ಅನ್ನಿಸ್ತಾ ಇರುತ್ತೆ. ಆ ಥರ ಎಲ್ಲ ಫೀಲ್ ಬರುತ್ತೆ ನನಗೆ. ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯತೆ ತೋರಿಸ್ಲೇಬೇಕಾದ ಸಂಗತಿ ಇದೆ. ಇನ್ನು ನಾನು ಆದಷ್ಟು ಕೂಡ ನಾನು ಅಡುಗೆ ಮನೆನ ನೀಟಾಗಿ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂತ ಅಂದರೆ ಮೇಯ್ನ್ ಸ್ವಚ್ಛತೆ ಅನ್ನೋದು ನಮ್ಮ ಅಡುಗೆ ಮನೆಯಿಂದನೇ ಸಂಸಾರದಲ್ಲಿ, ಅಂದರೆ ಹೆಣ್ಮಕ್ಳಿಗೆ ಅದು ಬಂದ್ಬಿಡುತ್ತೆ. ಅಂದರೆ ಹೆಣ್ಣನ್ನು ನೋಡಿಬಿಟ್ಟು, ಮನೆ ನೋಡಿಬಿಟ್ಟು ಸಂಸಾರ ಹೇಗೆ ಮಾಡ್ತಾಯಿದ್ದಾರೆ, ಅವ್ರದ್ದು ಏನೋ ವ್ಯವಹಾರ ಅಥವಾ ಸಂಬಂಧ ಹೇಗಿದೆ, ಮನೆ ವ್ಯವಹಾರಗಳು ಹೇಗಿದೆ ಅಂತ ಅಳಿತಾರಂತೆ. ಹಂಗಾಗಿ ನಾವು ಎಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ಇಟ್ಕೊತೀವಿ ಮನೇನ, ಅಷ್ಟು ಒಂದು ಏನೋ ದೇವರು ಯಶಸ್ಸನ್ನು ಕೊಡ್ತಾನೆ. ಅಥವಾ ಮನೆ ಗಂಡಸು ಅಂದರೆ ಏನು ದುಡಿತಾ ಇರ್ತಾರಲ್ವ, ಮನೆ ಗಂಡಸ್ಗೆ ಜವಾಬ್ದಾರಿ ತಗೊಂಡಿರೋರಿಗೆ, ಅವರಿಗೆ ಒಂದು ಒಳ್ಳೆಯದಾಗುತ್ತೆ. ಒಳ್ಳೆ ವ್ಯವಹಾರದಲ್ಲಿ ಒಂದು ಒಳ್ಳೆ ಸಂಪಾದನೆ ಬರುತ್ತೆ ಚೆನ್ನಾಗಿ ಅಂತ ಹೇಳ್ತಾರೆ. ಅದು ನಂಗೆ ಗೊತ್ತಿಲ್ಲ. ಬಟ್ ನಂಗೆ ಅರ್ಧ ಅದು ಸುಳ್ಳು ಇರ್ಬೋದು, ಅರ್ಧ ನಿಜನೂ ಇರ್ಬೋದು. ಬಟ್ ನನ್ನ ಮನಸ್ಸಿಗೆ ಏನು ಅಂತ ಅಂದರೆ, ನಾನು ವಾರ ಒಪ್ಪತ್ತು ಮಾಡಬೇಕು ಅಂದರೂ ನನಗೆ ನೀಟಾಗಿ ಒಂದು ಕಡೆಯಿಂದ ನೀಟಾಗಿರಬೇಕು. ಹಂಗಾದರೆ ಮಾತ್ರ ನಾನು ವಾರನ ಮಾಡೋದು. ಎಲ್ಲ ಗುಡಿಸಿ ಸಾರಿಸಿ ಬೆಳಗ್ಗೆ ಇವೇ ಮಾಡೋದು ನಾನು. ಇಲ್ಲಾಂದರೆ ನನಗೆ ಅದು ತೃಪ್ತಿನೇ ಆಗಲ್ಲ, ದೇವ್ರ ಪೂಜೆ ಮಾಡಿದ್ದೀನಿ ಅಂತ ಈ ಥರ.
ಫ್ರೆಂಡ್ಸ್ ಹಾಗೆಯೇ ಏನು ಅಂತಂದರೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟು ಚಿಕನ್ನು. ನಮ್ಮ ಮನೆಯವರು ನಿನ್ನೆದು ಇಡ್ಲಿದು ಹಿಟ್ಟನ್ನ ಎತ್ತಿಕ್ಕಿದ್ನಲ್ವ, ಅದು ಇಡ್ಲಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು, ಭಾನುವಾರ ಸಂಡೇ ಬೇರೆ ಆಗಿತ್ತಲ್ಲ ಫ್ರೆಂಡ್ಸ್. ಸೊ ಹಂಗಾಗಿ ಇಡ್ಲಿ ಚಿಕನ್ ಕಟ್ ಮಾಡಿಸ್ಕೊಬರ್ತೀನಿ, ಸಾಂಬಾರು ಮಾಡು, ಇಡ್ಲಿಗೆ ಏನು ಚಟ್ನಿ ಬೇರೆ ಸಾಂಬಾರು ಏನು ಕೂಡ ಮಾಡೋಕ್ಕೆ ಹೋಗಬೇಡ ಅಂತ ಅಂದರು. ಹಂಗಾಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಇಡ್ಲಿಗೆ ಒಂದೇ ಸಲ ಚಿಕನ್ ಸಾಂಬಾರು ಮಾಡಿಬಿಡೋಣ. ನೈಟ್ವರೆಗೂ ಆಗುತ್ತೆ. ಮಧ್ಯಾಹ್ನ ಒಂದು ಸಾಂಬಾರು, ನೈಟ್ ಒಂದು ಸಾಂಬಾರು ಮಾಡೋ ಥರ ಇರೋಲ್ಲ. ಹಂಗಾಗಿ ಎಲ್ಲ ಒಟ್ಟಿಗೆ ಮುಗ್ದೋಗುತ್ತಲ್ವ. ಏನಿಲ್ಲ 1 ಅವರ್ ಬೆಳಗ್ಗೆ ತಿಂಡಿ ಮಾಡೋದಕ್ಕೆ ಅರ್ಧ ಗಂಟೆ ಸಾಕು ಅಂದರೆ ಎಲ್ಲ ಅಡುಗೆ ಎಲ್ಲನೂ ರೆಡಿ ಮಾಡ್ತೀನಿ ಅಂದ್ರೂ 1 ಅವರ್ ಎಕ್ಸ್ಟ್ರಾ ಆಗುತ್ತೆ ಬಿಡು. ಮಧ್ಯಾಹ್ನ 1 ಅವರು, ಸಾಯಂಕಾಲ 1 ಅವರು ಕಷ್ಟಪಡೋ ಬದಲು ಅಡುಗೆ ಮೇಲೆ ನಿಂತ್ಕೊಂಡು ಬೆಳಗ್ಗೆನೇ ಮಾಡಿ ಮುಗಿಸೋಣ ಅಂತ ನನಗೂ ಖುಷಿನೇ. ಬೆಳಗ್ಗೆನೇ ಅಡುಗೆ ಎಲ್ಲ ಮಾಡಿಬಿಟ್ರೆ ನನಗೆ ಮಿಕ್ಕಿದ ಕೆಲಸಗಳು ಈಸಿ ಆಗುತ್ತೆ ನೋಡಿ ನನಗೆ ಮಧ್ಯಾಹ್ನ ನೈಟಿಂದು. ಹಾಗಾಗಿ ನನಗೂ ಬೆಳಗ್ಗೆ ಹೊತ್ತು ತಿಂಡಿಗಿಂತ ಆಲ್ಮೋಸ್ಟ್ ನನಗೆ ಅಡುಗೆಗಳು ಮಾಡಿ ಮುಗಿಸೋದೇ ಬೆಟರು. ಈಗೇನಾಗುತ್ತೆ ಅಂದರೆ, ಈಗ ಮಕ್ಳಿಗೆ ಸ್ಕೂಲ್ ಬೇರೆ ಸ್ಟಾರ್ಟ್ ಆಯಿತಾ, ಮಕ್ಕಳು ಕೆಲವೊಬ್ಬೊಬ್ಬರು ಅನ್ನ ಸಾಂಬಾರು ತಿನ್ನಲ್ಲ. ಈ ವೆರೈಟಿ ಚಿತ್ರಾನ್ನ, ಇಡ್ಲಿ, ದೋಸೆ, ಚಪಾತಿ ಇಂಥವು ಕೇಳ್ತಾ ಇರ್ತಾರೆ, ಪಲಾವ್ ಅಂತೆ ಅಂತ. ಹಂಗಾಗಿ ಮಕ್ಳಿಗೋಸ್ಕರನಾದರೂ ನಾವು ತಿಂಡಿ ಮಾಡಿ ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್. ಇದು ಬಂದು ಮಾಮೂಲಿ ಬಾಯ್ಲರ್ ಕೋಳಿ ಅಂತ ಹೇಳ್ತಾರಲ್ಲ, ಅದು ಬೇಗನೆ ಆಗೋಗುತ್ತೆ. ಇದು ಆಲ್ಮೋಸ್ಟ್ ಈ ಕಬಾಬು, ಫ್ರೈ ಮಾಡೋಕ್ಕೆ ಇವನ್ನೇ ಯೂಸ್ ಮಾಡ್ತಾರೆ. ಹಂಗಾಗಿ ತೀರಾ ಕುಕ್ಕರಲ್ಲಿ ಕೂಗಿಸ್ಬೇಕು ಮಾಡಬೇಕು ಅನ್ನೋದು ಏನೂ ಇಲ್ಲ. ಹಾಗೆಯೇ ನಮ್ಮ ಹಸ್ಬೆಂಡ್ ಇಲ್ಲಿ ನೀವು ಕಾಣೋದಿಲ್ವಲ್ಲ, ಅವ್ರನ್ನ ತೋರಿಸೋದಿಲ್ವಲ್ಲ ಅಂತ ಕೇಳ್ತಾಯಿದ್ರು. ನಾನು ಈಗಲೇ ಅಂತಲ್ಲ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದನೂ ನಾನು ಅತಿಯಾಗಿ ತೋರಿಸೋದು ಇಲ್ಲ, ಅವ್ರ ವೀಡಿಯೋಗೆ ಬರೋದಕ್ಕೆ ಇಷ್ಟನೂ ಇಲ್ಲ ಅವರಿಗೆ. ಹಂಗಾಗಿ ನಾನು ತೋರಿಸೋದಿಲ್ಲ. ಈ ವಿಡಿಯೋದಲ್ಲಿ ಸ್ವಲ್ಪ ನಡ್ಕೊಂಬರ್ಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋ ಅಂಥದ್ದು ಅವರು ವಿಡಿಯೋದಲ್ಲಿ ನೋಡ್ತಾರೆ, ಗೊತ್ತಾಗುತ್ತೆ. ಅಂದರೆ ಹೊರಗಡೆಯಿಂದ ಒಳಗಡೆ ಬರ್ತಾ ಇರಬೇಕಾದ್ರೆ ಅನ್ಎಕ್ಸ್ಪೆಕ್ಟಾಗಿ ಬಂದಿದ್ದು. ಅವರು ಬರ್ತಾ ಇದ್ದಾರೆ ಅಂತ ನನಗೂ ಗೊತ್ತಾಗಿರಲಿಲ್ಲ. ವಿಡಿಯೋ ಹಂಗೆ ಇಟ್ಟೆ, ನಾನು ಹಂಗೆ ಶೂಟ್ ಆಗಿದೆ, ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ಈಗ ವಿಡಿಯೋದಲ್ಲಿ ತೋರಿಸಿಲ್ಲ ಅಂತ ಅಂದರೆ ಅಯ್ಯೋ ಅವ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ವೇನೋ, ಅಥವಾ ಸಂಬಂಧ ಸರಿ ಇಲ್ವೇನೋ, ಅಥವಾ ಬೇರೆ ಅವ್ರ ಜೊತೆ ಅವ್ರು ಇಲ್ವೇನೋ ಅನ್ನೋ ಥರ ಫೀಲು ಮಾಡ್ಕೊತಾರೆ. ಫೀಲೇನೋ ಆಲ್ಮೋಸ್ಟು ಎಲ್ಲರೂ ಕೂಡ 50% ಹಂಗೇನೆ ಅಂದ್ಕೊಂಡಿರೋದು. ಬಟ್ ಹೇಳಿದ್ನಲ್ಲ, ಇಷ್ಟ ಇಲ್ದಲೇ ಇರೋರನ್ನ ಫೋರ್ಸ್ ಮಾಡಿ ನಾವು ತಗೊಳಕ್ಕಾಗಲ್ಲ. ಈಗಲೇ ಅಂತ ಅಲ್ಲ, ಮದುವೆ ಆದಾಗಿಂದ ನಾನು ನೋಡಿರೋ ಮಟ್ಟಿಗೆ ಅವ್ರಿಗೆ ಫೋಟೋ ಕ್ರೇಜ್ ಆಗಲಿ, ವಿಡಿಯೋ ಕ್ರೇಜ್ ಆಗಲಿ ಯಾವುದೂ ಕೂಡ ಇಲ್ಲ. ವಿಡಿಯೋದಲ್ಲಿ ಬಂದ ತಕ್ಷಣ ನನಗೆ ನಗು ಬರ್ತಾಯಿತ್ತು. ಅಂದರೆ ಅವರು ಸೈಡ್ಗೆ ಹೊರಟೋದ್ರು, ಕ್ಯಾಮ್ರಾ ಟೈಪಾಡಿಗೆ ಕ್ಯಾಮ್ರಾ ಹಾಕಿಟ್ಟಿದ್ನಲ್ಲ ಮೊಬೈಲು, ಹಂಗಾಗಿ ಶೂಟ್ ಆಯ್ತೇನೋ ಅಂತ ಅಂದ್ಬಿಟ್ಟು ಸೈಡ್ಗೆ ಹೋಗಿ ಕೂತ್ಕೊಂಡ್ರು ಅಷ್ಟೇ. ಇನ್ನೇನು ಇಲ್ಲ, ಅಷ್ಟೇ. ಅವ್ರು ಬರೋದಾದ್ರೆ ಅಷ್ಟೇ, ಅಥವಾ ಎಲ್ಲೋ ನಾನೇ ಫೋರ್ಸ್ ಮಾಡಿ ಯಾವ್ದಾರ ರಿಲೇಟಿವ್ಸ್ ಮದುವೆಗೆ ಏನಾದರೂ ಫಂಕ್ಷನ್ಗೆ ಏನಾದರೂ ಹೋದರೆ ಏನು ಮಾಡ್ತೀನಿ ಅಂತ ಅಂದರೆ, ನಾನೇ ಫೋರ್ಸ್ ಮಾಡಿ ಫೋಟೋ ತೆಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫೋಟೋನ ಕ್ಲಿಕ್ ಮಾಡ್ಕೊಳ್ತೀನಿ. ಅಷ್ಟು ಬಿಟ್ಟರೆ ಅವ್ರಿಗೆ ಆ ಥರ ಏನಿಲ್ಲ. ಅವ್ರ ಮೊಬೈಲಲ್ಲೂ ಕೂಡ ಅವ್ರ ಫೋಟೋ ವೀಡಿಯೋನ ಇಟ್ಕೊಳ್ಳಲ್ಲ. ಏನಿದ್ರು ಈ ಸ್ಟೇಟಸ್ ಸೇವರ್ ಏನಾರು ಇಷ್ಟ ಆಗಿರೋ ದೇವ್ರದ್ದು ಈ ಥರನೇ ಅವ್ರು ಸೇವ್ ಮಾಡ್ಕೊಳ್ಳೋದು. ಅವ್ರಿಗೂ ಇಷ್ಟ ಇಲ್ಲ ಇದೆಲ್ಲನೂ. ಅದಾದಮೇಲೆ ಇವಾಗ ಇಡ್ಲಿಗೆ ಇಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ನೆನ್ನೆನೂ ಇಡ್ಲಿ ಮಾಡಿದ್ದೆ ಫ್ರೆಂಡ್ಸ್, ಇವತ್ತು ಇಡ್ಲಿ ಮಾಡ್ತಾಯಿದ್ದೀನಿ. ಇವತ್ತು ದೋಸೆ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಇವಾಗ ಈ ಭಾನುವಾರ ಅಂತ ಅಂದರೆ ಈ ಸ್ವಸಹಾಯ ಸಂಘಗಳು ಬೇರೆ ಇರುತ್ತೆ, ಹೋಗ್ಬೇಕಾಗುತ್ತೆ, ಟೈಮ್ ಆಗುತ್ತೆ. ನಮಗೊಬ್ರಿಗೋಸ್ಕರ ಮಾಡಿಡಲ್ಲ, ಅದನ್ನು ಟೈಮಿಗೆ ಕರೆಕ್ಟಾಗಿ ಹೋಗಬೇಕು. ಹಾಗಾಗಿ ಇಡ್ಲಿ ಒಂದು ಕಡೆ ಬೇಯ್ತಾ ಇದ್ದರೆ ಇನ್ನೊಂದು ಕಡೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಆಮೇಲೆ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತಾಯಿದ್ದೀನಿ. ದೋಸೆ ಉಯ್ಕೊಂಡು ಕುತ್ಕೊಂಡ್ರೆ 1 ಅವರ್ ಆದರೂ ಬೇಕೇ ಬೇಕು. ಸೊ ಹಾಗಾಗಿ ಇಡ್ಲಿ ಪಾಡಿಗೆ ಇಡ್ಲಿ ಬೇಯ್ಕೊಳ್ಳುತ್ತೆ, ಸಾಂಬಾರು ಪಾಡಿಗೆ ಸಾಂಬಾರು ಬೇಯ್ಕೊಳ್ಳುತ್ತೆ. ಮಿಕ್ಕಿದ ಕೆಲಸಗಳು ನಾನು ಮಾಡ್ಕೋಬೋದು ಅಂತ ಈ ಐಡಿಯಾನ ಮಾಡಿದೆ. ಅಂದರೆ ಇಡ್ಲಿ ಕೂಡ ಈ ಕ್ರಿಶ್ಚಿಯನ್ನು ಜಾಸ್ತಿ ಈ ಅಂದರೆ ಕ್ರಿಸ್ಮಸ್ ಈ ಥರ ಟೈಮ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಇಡ್ಲಿ ಜೊತೆಗೆ ಅದು ರೆಡ್ ಕಲರ್ ಥರ ಬರುತ್ತೆ. ಅದು ನಮ್ಮ ತವ್ರ ಮನೆ ಪಕ್ಕದಲ್ಲೇ ಕ್ರಿಶ್ಚಿಯನ್ ಇದ್ದಾರೆ, ಅವರು ಯಾವಾಗಲೂ ಊಟಕ್ಕೆ ಕರೆಯೋರೆಲ್ಲ ತೋರಿಸೋರು ಆ ಥರ. ಅಂದರೆ ಇಡ್ಲಿ ಮಾಡೋರು ಕಡುಬು ಇಡ್ಲಿ, ಅದ್ರ ಜೊತೆಗೆ ಏನಂದರೆ ಚಿಕನ್ ಸಾಂಬಾರು, ಗ್ರೇವಿ ಇದೆಲ್ಲ ಮಾಡೋದು. ರೆಡ್ ಕಲರ್ ಇರೋದು ತುಂಬ ಚೆನ್ನಾಗಿರೋದು ಮಾತ್ರ. ಅದನ್ನೆಲ್ಲ ನೆನಪು ಬಂತು. ಕ್ರಿಶ್ಚಿಯನ್ ಜಾಸ್ತಿ ಮಾಡ್ತಾರೆ, ತೀರಾ ಮುದ್ದೆಗಿದ್ದೆ ಅವ್ರು ತಿನ್ನೋಕೆ ಹೋಗಲ್ಲ ಜಾಸ್ತಿ. ಏನು ಅಂತಂದರೆ ಈ ಟಿಫನ್ನು, ರೈಸ್ ಐಟಮು ಈ ಥರ.
ಇನ್ನು ಇದು ಬಂದು ಮಾವಿನಕಾಯಿ. ನಮ್ಮ ಮನೆಯವರು ಇವಾಗ ಅಕ್ಕಿ ಕೊಡ್ತಾರಲ್ಲ ರೇಷನ್ ಅಂಗಡಿಯಲ್ಲಿ, ಏನಾಗಿದ್ದು ಅಂದರೆ ಸೊಸೈಟಿಲಿ ಹೆಬ್ಬೆಟ್ಟು ಕೊಡೋದಕ್ಕೆ ಅಂತ ಹೋಗಿದ್ರು. ಅಲ್ಲಿ ಇದು ಕೊಬ್ಬರಿ ಮಾವಿನಕಾಯಿ ಅಂತ ಹೇಳ್ತಾರಂತೆ, ಅದನ್ನು ತಗೊಂಬಂದಿದ್ರು. ಡೈರೆಕ್ಟ್ ಹಾಗೆ ತಿನ್ನೋದು. ಸೊ ಹಾಗಾಗಿ ನಾನು ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗೆಲ್ಲ ಆಯಿತು. ನಾನು ಕೂಡ ಇವಾಗ ಮುಖ ತೊಳ್ಕೊಂಡು ಬ್ರಷ್ ಮಾಡಿ ತಲೆ ಎಲ್ಲ ಬಾಚ್ಕೊಂಡು ರೆಡಿಯಾಗಿ ಹೋಗ್ತೀನಿ ನಾನು ಕೂಡ ಸಂಘದ ಹತ್ರ. ಈ ರೀತಿ ಹಳ್ಳಿ ವಾತಾವರಣದಲ್ಲಿ ಇದೆಲ್ಲ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ನನ್ನ ವೀಡಿಯೋಸು ಆಲ್ಮೋಸ್ಟ್ ನನ್ನನ್ನು ರೀಚ್ ಆಗ್ತಾ ಇರೋದು ವ್ಯೂವ್ಸು ಹಳ್ಳಿಯಿಂದನೇ ನನಗೆ. ಆಲ್ಮೋಸ್ಟು ನನಗೂ YT ಸ್ಟುಡಿಯೋದಲ್ಲಿ ಗೊತ್ತಾಗುತ್ತಲ್ವ ಯಾವ ರೀತಿ ಅಂತ ಅಂದರೆ, ನನ್ನನ್ನು ಆಲ್ಮೋಸ್ಟು ನನ್ನ ವೀಡಿಯೋಸ್ ನೋಡೋದಾಗಲಿ ನನ್ನ ಫಾಲೋ ಮಾಡೋದಾಗಲಿ ಎಲ್ಲ ಹಳ್ಳಿಯಿಂದನೇ, ಸುತ್ತಮುತ್ತ ಹಳ್ಳಿ ಅಥವಾ ವಿಲೇಜಿಂದನೇ ನನಗೆ ನೋಟಿಫಿಕೇಷನ್ಸ್ ಜಾಸ್ತಿ ಗೊತ್ತಾಗುತ್ತೆ. ಸಿಟಿಯಲ್ಲಿ ಸ್ವಲ್ಪ ಕಮ್ಮಿ ಸಿಟಿಯಿಂದ ನೋಡೋದು, ಹಳ್ಳಿಯಿಂದನೇ ಜಾಸ್ತಿ ನೋಡೋ ಅಂಥದ್ದು. 75% ಹಳ್ಳಿಯಿಂದ ನೋಡಿದ್ರೆ ಇನ್ನು 25% ಸಿಟಿಯಿಂದ ನೋಡ್ತಾರೆ. ಈ ರೀತಿ ಇದೆ. ಜಾಸ್ತಿ ನನ್ನ ವೀಡಿಯೋಸ್ ನೋಡೋದು 26 to 45, 46 ಎಬವ್ ಈ ಥರ ಒಳಗಡೆನೆ ನನ್ನ ವೀಡಿಯೋಸ್ನ ನೋಡೋ ಅಂಥದ್ದು. ಯಾಕಂತ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಅದರೊಳಗಡೆ ಸಂಸಾರ ನೌಕೆ ಅನ್ನೋದು ಮುಗ್ದೋಗಿರುತ್ತೆ. ಅದರೊಳಗಡೆ ಮುಳುಗೋಗಿರ್ತಾರೆ ಕೆಲವಷ್ಟು ಜನ. ಇವ್ರದ್ದು ಲೈಫ್ ಸ್ಟೈಲ್ ಯಾವ ರೀತಿ ಇದೆ, ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇದೆ, ಇವ್ರ ಲೈಫ್ ಸ್ಟೈಲ್ ಥರ ನಾವು ಕೂಡ ಆಲ್ಮೋಸ್ಟು ಮೋಟಿವೇಟ್ ಆಗ್ಬೋದಲ್ವ ನಾವು. ಇವ್ರು ಈ ಥರ ಮಾಡ್ತಾರೆ. ಕೆಲವೊಬ್ಬೊಬ್ರು ಸೋಂಬೇರಿಗಳು ಇರ್ತಾರೆ. ಆವಾಗ ಏನಾಗುತ್ತೆ, ಕೆಲವೊಬ್ಬೊಬ್ರಿಗೆ ಮೋಟಿವೇಟ್ ಆಗುತ್ತೆ. ನಾನು ಸಾಕಷ್ಟು ಸಲ ಸೋಂಬೇರಿಯಾಗಿರ್ತೀನಿ. ಇನ್ನು ನನಗೆ ಇಷ್ಟ ಆಗೋಂತಹ ಯೂಟ್ಯೂಬರ್ ವೀಡಿಯೋಸ್ ಎಲ್ಲ ನೋಡಿದಾಗ ನನಗೇನಾಗುತ್ತೆ, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗೆ. ಆವಾಗ ಮೋಟಿವೇಟ್ ಆಗುತ್ತೆ. ನಾನು ಎದ್ದು ಬೇಗ ನಾನು ಇವ್ರ ಥರ ಕೆಲಸ ಮಾಡಬೇಕು ಅಂತ ನಾನು ಮಾಡ್ತೀನಿ. ಕೆಲವೊಬ್ಬೊಬ್ರಿಗೆ ನಾನು ಮೋಟಿವೇಟ್ ಆಗ್ತೀನಿ. ಅದೇನೂ ಆಗಲ್ಲ, ಒಂದು ಕೈ ಬೆರಳುಗಳು ಒಂದೇ ಸಮ ಇರೋದಿಲ್ಲ. ಆವಾಗ ಅಂದರೆ ನಮಗೂ ಅಷ್ಟೇ ಒಂದೇ ಥರನೇ ಡೈಲಿ ಇರ್ತೀವಿ ಅಂತ ಹೇಳೋದಕ್ಕಾಗಲ್ಲ. ಮನಸ್ಸು ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಹಿಡಿತದಲ್ಲಿ ಇರಬೇಕು, ಮನಸ್ಸು ಹಿಡಿತದಲ್ಲಿ ಇರಬೇಕು ಅಷ್ಟೇ. ಒಳ್ಳೆ ರೀತಿಲಿ ನಾವು ಕೂಡ, ನಾನು ಏನು ದೊಡ್ಡ ಯೂಟ್ಯೂಬರ್ಗಳನ್ನೆಲ್ಲನೂ ನಾನು ಫಾಲೋ ಮಾಡಲ್ಲ. ಅಂದರೆ ಎಲ್ಲೋ ಹಿಂಗೆ ನೋಟಿಫಿಕೇಷನ್ ಬಂದಾಗ ನೋಡ್ತೀನಿ ಹೊರತು, ನಾನು ಜಾಸ್ತಿ ನನ್ನ ಥರನೇ ಲೋಕಲ್ಲು ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಸ್ಟೈಲ್ಸ್ಗಳು ಬರ್ತಾವಲ್ಲ ಅಂಥವ್ರ ವೀಡಿಯೋಸೇ ನಾನು ನೋಡೋದು. ತೀರಾ ನಾನು ಅತಿಯಾಗಿನೂ ನೋಡೋಕ್ಕೆ ಹೋಗಲ್ಲ. ಯಾಕಂತ ಅಂದರೆ ನನ್ನ ಕೆಲಸಗಳೇ ನನಗೆ ಆಗಿರ್ತವೆ. ಯಾಕಂತಂದರೆ ನೋಡ್ತಿರ್ತೀರ ಈ ಮಕ್ಕಳು, ಇವಾಗ ನಾನು ವಾಯ್ಸ್ ಓವರ್ ಕೊಡೋಕೆ ಬಂದಾಗಲೂ ನೋಡ್ತಾ ಇರ್ಬೋದು ನೀವು, ಅಮ್ಮ 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 ಅಂತಾನೇ ಇರ್ತವೆ. ಹಂಗಾಗಿ ನಾನು ಎಲ್ಲೇ ಸೈಲೆಂಟಾಗಿ ವಾಯ್ಸ್ ಓವರ್ ಕೊಡೋಣ ಅಂತ ಹೋದ್ರು ಅಲ್ಲಿ ಇದ್ದೇ ಇರ್ತಾರೆ ಮಕ್ಕಳು ಡಿಸ್ಟರ್ಬ್ ಮಾಡೋದಕ್ಕೆ. ಅಥವಾ ಈ ಕಡೆ ಕೊಟ್ಟಿಗೆ ಮನೇಲಿ ಏನಾಗುತ್ತೆ ಅಂತಂದರೆ ಹಸ್ಗಳು ಕರು ಬಡ್ಕೊಳ್ಳೋದು, ಅಕ್ಕಪಕ್ಕದ ಹಸ್ಗಳು ಅಥವಾ ಅಕ್ಕಪಕ್ಕದಲ್ಲಿ ಯಾರು ಈ ಜಮೀನಿರೋರು ಮಾತಾಡೋರು ಈ ಥರ ಇರ್ತವೆ. ಏನೋ ಅಂದರೆ ನೈಟ್ ಮಾಡ್ಕೋಬೇಕಷ್ಟೇ, ಒಂದು 11:30 12 ಗಂಟೆ ಮೇಲೆ. ಆವಾಗ ನಮಗೂ ಕೂಡ ರೆಸ್ಟ್ ಅನ್ನೋದು ಬೇಕು ಬಾಡಿಗೆ. ಆವಾಗ ಆ ಟೈಮಲ್ಲಿ ಮಾಡೋಕ್ಕಾಗಲ್ಲ, ಈ ಥರ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಅಂದರೆ ರಿಸ್ಕ್ ಇದ್ರೇ ಅಲ್ವಾ ನಾವೊಂದು ಸಕ್ಸಸ್ ತಗೊಳಕ್ಕಾಗೋದು. ಅದು ಒಂಥರ ರಿಸ್ಕ್ ಇದ್ರೇ ಲೈಫ್, ಅದು ಲೈಫಿಗೆ ಒಂಥರ ಬೆಲೆ. ಸೊ ಹಾಗಾಗಿ ಆದಷ್ಟು ರಿಸ್ಕ್ ತಗೊಳ್ಳೋಕ್ಕೆ ಟ್ರೈ ಮಾಡೋಣ. ಮುಂದಕ್ಕೊಂದಿನ ರಿಸ್ಕ್ ತಗೊಳ್ದಲೇ ರೆಸ್ಟ್ ತಗೊಳ್ಳೋ ಥರ ಫೀಲ್ ಆಗುತ್ತೆ ನಮಗೆ. ಅಂದರೆ ಎಲ್ಲ ಮಾಡಿಟ್ರೆ ಇವಾಗ ಆದಷ್ಟು ಮುಂದಿನ ಪೀಳಿಗೆ, ಅಂದರೆ ನಮ್ಮ ಮಕ್ಕಳು ಇದಕ್ಕೆ ದೊಡ್ಡವರಾಗೋಷ್ಟೊತ್ತಿಗೆ ಆದಷ್ಟು ನಾವು ಕೂಡ ಕಷ್ಟಪಟ್ಟು ಕೈಲಾದಷ್ಟು ನಾವು ಮಾಡಿಕ್ಕಿದ್ರೆ, ಅಥವಾ ನಮಗೂ ಕೂಡ ವಯಸ್ಸಾದ ಕಾಲದಲ್ಲಿ ಮಾಡೋಕ್ಕಾಗ್ದಲೇ ಇದ್ದಾಗ ಒಂದಿಷ್ಟು ಅಂತ ಸೇವಿಂಗ್ಸ್ ಮಾಡಿಟ್ರೆ ಕೊನೆಗೆ ನಾವು ಕೂಡ ಕೂತ್ಕೊಂಡು ತಿನ್ಬೋದು. ಏನು ಮಾಡಿಕೊಂಡೆ ಇವಾಗ ಏಜ್ ಇರಬೇಕಾದ್ರೆ ಕಷ್ಟಪಟ್ಟು ಮಾಡಿ ಇಟ್ಟಿದ್ರೆ ವಯಸ್ಸಾದ್ಮೇಲೆ ಮಾಡೋಕ್ಕಾಗ್ದಲೇ ಇರೋ ಟೈಮಲ್ಲಿ ಕೂತ್ಕೊಂಡು ಒಂದಿಷ್ಟಿಷ್ಟು ಹೊಟ್ಟೆಗೆ ಪೂರ್ತಿ ಇಲ್ಲ ಅಂದ್ರೂ ಅರೋಟೆನಾಗಾದ್ರೂ ತುಂಬಿಸ್ಕೊಂಡು ಜೀವನನ ಮಾಡ್ಕೊಂಡು ಹೋಗ್ಬೋದು ಇರೋ ಅಷ್ಟು ದಿನ. ಈ ಥರ ನನ್ನ ಐಡಿಯಾಸು, ಮೆಂಟಾಲಿಟಿ ನಂದು ಇರೋದು. ಸೊ ಹಾಗಾಗಿ ಏಜ್ ಇದ್ದಾಗಲೇ ಫ್ರೆಂಡ್ಸ್ ಆದಷ್ಟು ದುಡಿಬೇಕು. ಇಲ್ಲ ಅಂತಂದರೆ ಏಜ್ ಆದಮೇಲೆ ತುಂಬಾ ಕಷ್ಟ ಆಗುತ್ತೆ, ಆವಾಗ ಕಷ್ಟಪಟ್ಟು ದುಡಿಬೇಕಾಗುತ್ತೆ. ಇವಾಗ ನಾನು ಹೂವನ್ನ ಈ ರೀತಿ ಉಟ್ಕೊಂಡಿದ್ದೀನಿ. ಇವಾಗ ಅನ್ನಿಸ್ತೈತೆ ಮತ್ತೆ ಯಾಕಪ್ಪ ಕೂದಲು ಕಟ್ ಮಾಡಿಸ್ದೆ ಅಂತ ಅನ್ನಿಸ್ತು. ಬಟ್ ಕಟ್ ಮಾಡಿಸಿದ್ದು ಒಳ್ಳೇದೇ ಆಯಿತು. ಒಂದೊಂದ್ಸತಿ ನನಗೆ ನನ್ನ ಕೂದಲು ಹೇರ್ ಸ್ಟೈಲು ಇಷ್ಟ ಆಗುತ್ತೆ.
ಈ ರೀತಿ. ಆಲ್ಮೋಸ್ಟ್ ಇವಾಗ ಇಡ್ಲಿನೂ ಕೂಡ ಬೆಂದಿತ್ತು. ಇನ್ನು ಚಿಕನ್ ಸಾಂಬಾರು ಕೂಡ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಇನ್ನೊಂದು 5% ಬೆಂದುಬಿಟ್ಟೆ ಅಲ್ಲಿಗೆ ಚಿಕನ್ ಸಾಂಬಾರು ರೆಡಿ ಆಗುತ್ತೆ. ಈ ಕಡೆ ಇಡ್ಲಿನೂ ಕೂಡ ರೆಡಿಯಾಗಿ ಹೋಗುತ್ತೆ. ಫ್ರೆಂಡ್ಸ್, ಹಾಗೆಯೇ ಇನ್ನೊಂದು ವಿಚಾರ ಅಂತಂದರೆ, ಆದಷ್ಟು ಇವಾಗ ಈ ಮಂತ್ ಕಳೆಯೋದಕ್ಕೆ ಇನ್ನೊಂದು 5 ಡೇಸ್ ಇದೆ. ಅಷ್ಟರೊಳಗಡೆ ಆದಷ್ಟು ಒಂದಿನಕ್ಕೆ 2 ವೀಡಿಯೋಸ್ ಆದರೂ ಹಾಕ್ತೀನಿ. ಆದಷ್ಟು ರೀಚ್ ಮಾಡಿಕೊಡಿ ನನಗೆ. ನೆಕ್ಸ್ಟ್ ಮಂತಿಂದ ಇನ್ನೂ ಕೂಡ ಕ್ಲಿಯರಾಗಿ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ವೀಡಿಯೋನ ನಾನು ಶೇರ್ ಮಾಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿ ನಿಮ್ಗಿರೋ ಥರನೇ ಮಾಡಿಕೊಡ್ತೀನಿ ನಾನು ವೀಡಿಯೋಸ್ನ. ಓಕೆ, ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.